ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ರಾಬ್ಲಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋತಾ ಇರ್ಬೋದು ನೀವು. ನೀವು ಯೋಚನೆ ಮಾಡಿದಾಗೆ ಹೇರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಆ ಥರ ಪ್ರತಿಯೊಂದು ನಮ್ಮ ದೇಹದಲ್ಲಿ ಒಂದಷ್ಟು ಚೇಂಜಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಸ್ಟಾರ್ಟ್ ಆದಾಗ ಮೇಯ್ನ್ ಎಲ್ರಿಗೂ ತಟ್ಟಂತ ನೆನಪಾಗೋದು ಮೊದಲಿಗೆ ಹೇರ್ ಹೇಗೆ ನಾವು ಮೇಂಟೈನ್ ಮಾಡ್ಕೋಬೋದು. ಡ್ಯಾಂಡ್ರಫ್ ಆಗೋದಾಗಿರ್ಬೋದು, ಡ್ರೈ ಆಗೋದಾಗಿರ್ಬೋದು, ಅಥವಾ ಈ ರೈನಿ ಸೀಸನಲ್ಲಿ ಜಾಸ್ತಿ ತಲೆ ಸ್ನಾನ ಮಾಡೋಕ್ಕಾಗಲ್ಲ, ಬೇಗ ಒಣಗಲ್ಲ ಅಂತ, ಆವಾಗ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಹೇರ್ದು. ಸೊ ಆವಾಗ ಯಾವ ಥರ ಹೇರ್ ಮೇಂಟೈನ್ ಮಾಡ್ಕೋಬೇಕು, ಆಯಿಲ್ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆಯುರ್ವೇದಿಕ್ ಬ್ಯೂಟಿಷಿಯನ್ ಆಗಿರುವಂತಹ ನಾಗಮಣಿಯವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಗಮಣಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಅದೇ ಇವಾಗ ನಾವು ಹೇಳಿದಾಗೆ, ಸೊ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಆಲ್ಮೋಸ್ಟ್ ಎಲ್ಲ ಸೀಸನ್ನಲ್ಲೂ ಪ್ರಾಬ್ಲಮ್ಗಳು ಆ ಸೀಸನಿಗೆ ಸ್ಟಾರ್ಟ್ ಆಗಿದೆ. ಬಟ್ ರೈನಿ ಸೀಸನ್ ಸ್ಟಾರ್ಟ್ ಆದಾಗ ಅದರದ್ದೇ ಆದಂಥ ಒಂದಷ್ಟು ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೇಯ್ನ್ ಎಲ್ಲರಿಗೂ ಕೂಡ ಹೇರ್ ಅಂದ ತಕ್ಷಣ ಎಲ್ಲರೂ ಎಕ್ಸ್ಟ್ರಾ ಕೇರ್ ತೊಗೋತಾರೆ ಹೇರ್ಗೆ. ಸೊ ಮೇಯ್ನ್ಲಿ ರೈನಿ ಸೀಸನ್ ಅಥವಾ ಮಾನ್ಸೂನ್ ಸೀಸನ್ ಅಂತ ಹೇಳಿದ್ರೆ ಯಾವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತೀರಾ? ಈ ಸೀಸನಲ್ಲಿ ಹೇಗೆ ಅಂತಂದರೆ ನಾವು ತುಂಬ ಕೇರ್ ತೊಗೊಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಒಂದು ನಾವೀಗ ಮಳೆಯಲ್ಲಿ ನೆನ್ಬಿಟ್ಟಿರ್ತೀವಿ. ಏನು ಅಂತಂದರೆ ಆ ಒಂದು ಥಂಡಿಗೋ ಅಥವಾ ಆ ಒಂದು ಪ್ರಾಬ್ಲಮಿಂದ ಫ್ರೀಕ್ವೆಂಟಾಗಿ ಸ್ನಾನ ಮಾಡೋದು, ತಲೆಗೆ ಸ್ನಾನ ಮಾಡೋದಾಗಿರ್ಬೋದು, ತುಂಬ ಕೇರ್ ತೊಗೊಳ್ಳೋದಾಗಿರ್ಬೋದು, ಅಷ್ಟೊಂದು ಮಾಡೋಕ್ಕೆ ಹೋಗಲ್ಲ. ಆ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಮೇಯ್ನಾಗಿ ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ತಲೆಯಲ್ಲಿ. ರೆಗ್ಯುಲರಾಗಿಯೇ ಮೈಂಟೈನ್ ಮಾಡಲಿಲ್ಲ ಅಂದರೆ ನಮಗೆ ಡ್ಯಾಂಡ್ರಫ್ ಶುರು ಆಗಿಬಿಡುತ್ತೆ. ಇನ್ನು ಅಂಥದ್ರಲ್ಲಿ ಮಳೆ ಬಂದು ಅದರಿಂದ ಬಂದಿರೋಂತಹ ಡಸ್ಟೋ ಅಥವಾ ಬೇರೆ ಏನಾದರೂ ನಮ್ಮ ಕೂದಲಿಗೆ ಸೇರಿಕೊಂಡಾಗ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳದೆ ಮೇಂಟೈನ್ ಮಾಡಲಿಲ್ಲ ಅಂದರೆ ಒಂಥರ ವ್ಯಾಕ್ಸ್ ರೀತಿಯಾಗಿ ಡ್ಯಾಂಡ್ರಫ್ ಕ್ರಿಯೇಟ್ ಆಗುತ್ತೆ. ಆ ವ್ಯಾಕ್ಸ್ ರೀತಿ ಅಂದರೆ ನಮ್ಗೆ ಕೆರೆದಾಗ ಒಂಥರ ಅಂಟು ರೀತಿ ಬರುತ್ತೆ. ಅದನ್ನು ಹಾಗೆ ಬಿಟ್ಕೊಂಡ್ರೆ ಏನಾಗುತ್ತೆ, ಅದರಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕ್ರಿಯೇಟ್ ಮಾಡುವಂಥದ್ದು ಯಾವ್ದಾದ್ರು ಬ್ಯಾಕ್ಟೀರಿಯಾ ಇತ್ತು ಅಂದರೆ ತಲೆನಲ್ಲಿ ಒಂದಷ್ಟೇ ಆಗಲ ಅದು ಆಕ್ಯುಪೈ ಮಾಡಿಬಿಟ್ಟು ಅದನ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ರೂಟ್ನ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಪ್ರಾಬ್ಲಮ್ಸ್ ನೋಡಿರ್ತೀರ, ಒಂದಷ್ಟು ಏರಿಯಾದಲ್ಲಿ ಕೂದಲೇ ಇರೋದಿಲ್ಲ, ಫುಲ್ಲು ಪ್ಲೇನ್ ಸರ್ಫೇಸ್ ಇರುತ್ತೆ. ಅಲ್ಲಿ ಕೂದಲು ಹುಟ್ಟೋದಕ್ಕೆ ಅಗೈನ್ ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ರೆಡ್ಯೂಸ್ ಮಾಡಿಸಿ ಅಥವಾ ಹೋಗಿಸಿ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಈ ಥರ ಮಾಡಬೇಕು. ಇದೆಲ್ಲ ಈ ಸೀಸನಲ್ಲಿ ಬರುವಂಥದ್ದು. ಆ್ಯಂಡ್ ತುಂಬ ಪ್ರಾಬ್ಲಮ್ ಕಾಡೋದು ಯಾರು ಮೇಂಟೈನ್ ಮಾಡಲ್ಲ ಅವರಿಗೆ, ಚಿಕ್ಕ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ. ಯಾಕೆ ಅಂತಂದರೆ ಉದ್ದ ಕೂದಲಿರುತ್ತೆ, ತುಂಬ ಸರ್ತಿ ತಲೆಗೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋರು ಇರ್ತಾರೆ, ಒಣಗಲ್ಲ. ಈ ಎಲ್ಲ ರೀಸನಿಂದ ಏನು ಮಾಡ್ತೀವಿ, ಮೇಂಟೈನ್ ಮಾಡೋದನ್ನು ರೆಡ್ಯೂಸ್ ಮಾಡಿಬಿಡ್ತೀವಿ. ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ಡ್ಯಾಂಡ್ರಫಿಂದ ಇನ್ಫೆಕ್ಷನ್ನು. ಇಷ್ಟೇ ಅಲ್ಲದೆ ಓವರ್ ಆಯಿತು ಈ ಪ್ರಾಬ್ಲಮ್ಮು ಅಂದರೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಒಂದು ಸರ್ತಿ ನಿಮ್ಗೆ ಇದರಿಂದನೇ ಹೇರ್ ಫಾಲ್ ಆಯಿತು ಅಂದರೆ ಈ ಸೀಸನ್ ಮುಗಿಯೋವರೆಗೂ ಹೋಗಲ್ಲ, ಪ್ರಾಬ್ಲಮ್ ಇದ್ದಿದ್ದೇ ಅದು. ಸೊ ಆದಷ್ಟು ಪ್ರಿಕಾಷನ್ ಥರ ಸೀಸನ್ ಶುರುವಾಗೋ ಮುಂಚೆನೇ ನಾವು ಹುಷಾರು ಮಾಡಿಕೊಂಡ್ರೆ ಅಥವಾ ಅದ್ರ ಬಗ್ಗೆ ಕೇರ್ ತೊಗೊಂಡ್ರೆ ಆ ಥರ ಆಗೋದು ತಪ್ಪಿಸ್ಕೋಬಹುದು. ಇನ್ ಕೇಸ್ ನಮ್ಗೆ ಹಂಗೆ ಆಗ್ತಿದೆ ಅಂತಂದರೆ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಮಾನ್ಸೂನಲ್ಲಿ ನಾವು ಕೂದಲು ಹೆಂಗೆ ಇಟ್ಕೋಬೇಕು, ಸ್ಕಿನ್ ಹೇಗೆ ಇಟ್ಕೋಬೇಕು, ನಾವು ಹೇಗೆ ಮೇಂಟೈನ್ ಮಾಡ್ಕೋಬೇಕು, ಅದೆಲ್ಲ ಸ್ವಲ್ಪ ನಾವು ಮುಂಚೆನೇ ಅಂದರೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾವು ರೆಡಿ ಆಗಬೇಕಾಗತ್ತೆ. ಇಷ್ಟೇ ಅಲ್ಲದೆ ಇನ್ನೇನಾಗುತ್ತೆ ಅಂತಂದರೆ ಇನ್ ಕೇಸ್ ನಾವು ಆ ಥರ ಬಂದಿರೋ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು ಹಾಗೆ ಬಿಟ್ಕೊಂಡಾಗ ಏನಾಗುತ್ತೆ, ಇನ್ ಕೇಸ್ ಅದು ನಮಗೆ ಹೇರ್ ಬಾರ್ಡರ್ ಲೈನ್ ಬಿಟ್ಟು ಸ್ಕಿನ್ಗೆ ಏನಾದರೂ ಇಳಿದ್ರೆ, ಅಂದರೆ ಫೋರ್ಹೆಡ್ಗಾಗಿರ್ಬೋದು, ಚೀಕ್ಸು, ಚಿನ್ನು, ಇಲ್ಲೇನಾದರೂ ಆ ಬ್ಯಾಕ್ಟೀರಿಯಾ ಇಳೀತು ಅಂತ ಅಂದರೆ ಪಿಂಪಲ್ಸ್ ಬರೋದು, ರ್ಯಾಷಸ್ ಬರೋದು, ಒಂಥರ ರೆಡ್ ಚಿಕ್ಕ ಗುಳ್ಳೆಗಳ ಥರ ಬರುತ್ತೆ. ಅದು ಕೂಡ ಈ ಸೀಸನಲ್ಲಿ ಬರುತ್ತೆ. ಈ ಥರ ಆಗೋದು ಇದೆಲ್ಲ ಈ ಸೀಸನಲ್ಲಿ ಬಿಕಾಸ್ ಆಫ್ ರೈನ್ ನಮ್ಗೆ ಬರುವಂಥ ಪ್ರಾಬ್ಲಮ್. ಸೊ ಹಾಗಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸು ನಮಗೆ ಈ ಮಾನ್ಸೂನ್ ಅಥವಾ ರೈನಿ ಸೀಸನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ರೈನಿ ಸೀಸನ್ ನಮಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇಸಿಗೆ ಬಂದಿದೆ ಅಂದರೆ ಬೇಸಿಗೆಯಲ್ಲಿ ಒಂಥರ ಪ್ರಾಬ್ಲಮ್ಸು, ಡ್ರೈನೆಸ್ ಆಗೋದು, ಆ ಸೆಕೆಗೆಲ್ಲ ಕೂದಲೆಲ್ಲ ಹಾಳಾಗೋದು, ಆ ಥರ ಆಗುತ್ತೆ. ಅಂದರೆ ಪ್ರತಿಯೊಂದು ಸೀಸನಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ತಕ್ಕನಾಗೆ ನಾವು ಪ್ರಿಕಾಷನ್ಸ್ ತೊಗೋತಾನೆ ಇರಬೇಕು ಅಂತ ನೀವು ಹೇಳಿದ್ರಿ. ಈ ಸೀಸನಲ್ಲಿ ತುಂಬ ಬೇಗ ಬರುತ್ತೆ, ಮೇಂಟೈನ್ ಮಾಡೋದು ತುಂಬ ಕಷ್ಟ, ಜಾಸ್ತಿ ಮೇಂಟೆನೆನ್ಸ್ ಇರುತ್ತೆ ಅಂತ. ಸೊ ಮೇಂಟೆನೆನ್ಸ್ ಅಂದರೆ ಹೇಗೆ ಮಾಡಬೇಕು ಅಂತ ಹೇಳ್ತೀರಾ? ಮೇಂಟೆನೆನ್ಸ್ ಅಂದರೆ ಏನು ಅಂತಂದರೆ ಫಸ್ಟ್ ಥಿಂಗ್, ಇನ್ ಕೇಸ್ ನಾವು ಮಳೆಯಲ್ಲಿ ನೆಂದುಬಿಟ್ಟಿದ್ದೀವಿ, ಈಗ ಆಲ್ರೆಡಿ ನೆಂದಾಗ ಹೋಗಿದೆ ಅಂದರೆ ಬಂದ ತಕ್ಷಣ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಿಬಿಡಿ. ಕೂದಲಿಗೆ ಸಂಬಂಧಪಟ್ಟಾಗ ಹೇಳೋದಾದರೆ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಿ ಫುಲ್ಲು ಡ್ರೈ ಮಾಡ್ಕೊಳ್ಳಿ. ಇನ್ ಕೇಸ್ ನೈಟ್ ಕೆಲವ್ರ ಮನೇಲಿ ಪರ್ಮಿಷನ್ ಇರೋಲ್ಲ ಅಥವಾ ಕೆಲವೊಂದು ಸತಿ ಸ್ಟ್ರೈನ್ ಆಗಿರುತ್ತೆ, ನಮ್ಗೆ ಆಗ್ತಾ ಇರಲ್ಲ, ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇನಾದರೂ ಸರಿ ಸ್ವಲ್ಪ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಿಕೊಂಡು ಫುಲ್ಲು ಡ್ರೈ ಮಾಡ್ಕೊಂಬಿಡಿ. ಆ ವೆಟ್ಟು ಕೂದಲಲ್ಲಿ ಇರೋದು ಬೇಡ. ಅಕಸ್ಮಾತ್ ಅವತ್ತು ಆಗ್ತಿಲ್ಲ, ಸ್ಟ್ರೈನ್ ಆಗಿದೆಯೋ, ಪರ್ಮಿಷನ್ ಇಲ್ಲೋ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೆ
ಬಿಸಿ ನೀರಲ್ಲೇ ಹೇರ್ ವಾಶ್ ಮಾಡಿ ತಕ್ಷಣವೇ ಒಣಗಿಸ್ಕೊಂಡ್ರೆ ಒಳ್ಳೆಯದು. ಸಾಧ್ಯವಾದರೆ ಬಿಸಿಲಿದ್ರೆ ಬಿಸಿಲಲ್ಲಿ ಕೂದಲು ಒಣಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಏನಾಗುತ್ತೆ, ಆಲ್ರೆಡಿ ನೆಂದಿರ್ತೀವಿ, ಅದು ಫುಲ್ ಕ್ಲಿಯರಾಗಿ ನಮಗೆ ಹೇರ್ ವಾಶ್ ಮಾಡಿದಾಗ ಹೋಗಲ್ಲ. ನಾವು ಇನ್ ಕೇಸ್ ಒಂದು ನೈಟೆಲ್ಲ ಉಳಿಸ್ಕೊಂಡ್ಬಿಟ್ವಿ, ಹಿಂದಿನ ದಿವಸ ನೆನೆಸಿದ್ದು, ಮಳೇಲಿ ನೆಂದಿದ್ದು ಈ ಥರದ್ದೆಲ್ಲ ಇತ್ತು ಅಂದಾಗ ರೂಟ್ ಒಳಗಡೆ ಅದು ರಿಲೀಸ್ ಆಗಿಬಿಟ್ಟಿರುತ್ತೆ. ಇನ್ ಕೇಸ್ ಬ್ಯಾಕ್ಟೀರಿಯಾ ಇತ್ತು, ಧೂಳಿತ್ತು, ಈ ಥರದ್ದು ಇದ್ದಾಗ ಅದ್ರ ಮೇಲೆ ನಾವು ಮತ್ತೆ ಹೇರ್ ವಾಶ್ ಮಾಡಿದಾಗಲೂ ಕ್ಲೀನಾಗಿ ಮಾಡಿರಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಏನಾಗುತ್ತೆ, ನಮ್ಗೆ ಮತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕ್ರಿಯೇಟ್ ಮಾಡುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಈ ಥರ ತುಂಬ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತಿದ್ರೆ ಸಾಧ್ಯವಾದಷ್ಟು ಬಿಸಿಲು ಸಿಕ್ಕಿದ ತಕ್ಷಣ ಕೂದಲನ್ನ ಬಿಸಿಲಲ್ಲಿ ಒಂದು ಸರ್ತಿನಾರು ಒಣಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಈ ಸೀಸನಲ್ಲಿ ತಲೆಗೆ ಸ್ನಾನ ಮಾಡಲಿ ಬಿಡಲಿ, ನಿಮಗೆ ಆ್ಯಕ್ಚುಲಾಗಿ ಬಿಸಿಲು ಸಿಗೋದು ಕಮ್ಮಿ, ಮೋಡ ಇರುತ್ತೆ ಅಥವಾ ತುಂತುರು ಮಳೆ ಥರನಾರು ಇದ್ದೇ ಇರುತ್ತೆ. ಅಕಸ್ಮಾತ್ ಬಿಸಿಲು ಸಿಕ್ತು ಅಂದಾಗ ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳಿ, ಸ್ಕಿನ್ನನ್ನೆಲ್ಲ ಬಿಸಿಲಿಗೆ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸಮ್ಮರಲ್ಲಿ ಏನು ಮಾಡ್ತೀವಿ, ಬಿಸಿಲಲ್ಲಿ ಡೈರೆಕ್ಟಾಗಿ ಸ್ಕಿನ್ ಕೊಡಬೇಡಿ, ಸನ್ಬರ್ನ್, ಟ್ಯಾನ್ ಈ ಥರ ಆಗುತ್ತೆ ಅಂತೀವಿ. ಬಟ್ ಈ ಸೀಸನಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಚರ್ಮಕ್ಕೆ ಬಿಸಿಲು ಬೀಳಬೇಕು. ಚರ್ಮ ಇಟ್ ಇನ್ಕ್ಲೂಡ್ಸ್ ಇದು ಹೇರ್ ರೂಟ್ ಕೂಡ. ಸೊ ಅಲ್ಲಿಗೂ ಕೂಡ ಬಿಸಿಲು ತಾಗೋ ರೀತಿಯಲ್ಲೇ ನಾವು ಇಟ್ಕೊಂಡ್ರೆ ನಿಮ್ಗೆ ಅದರಿಂದ ಆಗುವಂಥ ಇನ್ಫೆಕ್ಷನ್ಸ್ ಏನಿದೆ ಅದು ಹೊಟ್ಟೋಗುತ್ತೆ. ಒಂದು ಸರ್ತಿ ಇನ್ಫೆಕ್ಷನ್ ಸಿಕ್ಕಲೇ ಇಲ್ಲ ಕೂದಲಿಗೆ ಅಂತಂದರೆ ಚಿಕ್ಕ ಪ್ರಾಬ್ಲಮ್, ಬರೀ ಡ್ಯಾಂಡ್ರಫ್, ಸಿಂಪಲ್ ಹೇರ್ ಫಾಲ್, ಇದನ್ನೆಲ್ಲ ನಾವು ತುಂಬ ಈಸಿಯಾಗಿ ಹೋಗಿಸ್ಕೊಂಬಿಡ್ಬೋದು. ಒಂದು ಈ ಥರ ಅಂದರೆ ಕ್ಲೀನ್ಲಿನೆಸ್ಸು ಫಸ್ಟ್ ಥಿಂಗು. ಸೆಕೆಂಡ್ ಏನು ಮಾಡ್ತೀವಿ, ಕೆಲವ್ರಿಗೆ ಹೆಲ್ಮೆಟ್ ಯೂಸ್ ಮಾಡೋ ಹ್ಯಾಬಿಟ್ ಇರುತ್ತೆ. ಅವರು ಅನಿವಾರ್ಯ. ಹಾಂ, ಅದೇನು ಮಾಡ್ತಾರೆ, ಯೂಸ್ ಮಾಡಿ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಹೆಲ್ಮೆಟ್ನ ಪ್ರಾಬ್ಲಮ್ ಇಲ್ಲ. ರಿಪೀಟೆಡಾಗಿ ಯೂಸ್ ಮಾಡಲೇಬೇಕು. ಬೆಳಗ್ಗೆ ಹಾಕ್ತೀವಿ, ಸಂಜೆ ಹಾಕ್ತೀವಿ, ನಾಳೆ ಹಾಕ್ತೀವಿ, ಈ ಥರ ಇದ್ದೇ ಇರುತ್ತೆ. ಕೂದಲು ಒದ್ದೆ ಇದ್ದಾಗ ಮತ್ತೆ ಅದ್ರ ಮೇಲೆ ಹಾಕ್ಕೊಳ್ಳೋದು, ತೆಗೆದಿಡೋದು, ಮತ್ತು ಇನ್ನೊಂದು ಸರ್ತಿ ಹಾಗೆ ಯೂಸ್ ಮಾಡಿದಾಗ ಕೂದಲಲ್ಲಿ ಇನ್ ಕೇಸ್ ಬ್ಯಾಕ್ಟೀರಿಯಾ ಬರಲಿಲ್ಲ ಅಂದ್ರೂ ಹೆಲ್ಮೆಟ್ ಒಳಗಡೆ ಕಲೆಕ್ಟ್ ಆಗುತ್ತದು. ಅದನ್ನು ನಾವು ಮತ್ತೆ ಯೂಸ್ ಮಾಡಿದಾಗ ನಮಗೂ ಬರುತ್ತೆ. ನಮ್ಮ ಹೆಲ್ಮೆಟ್ನ ಬೇರೆಯವ್ರಿಗೆ ಕೊಟ್ಟರೆ ಅವ್ರಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಈ ಸೀಸನಲ್ಲಿ ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಮೂರನೇದೇನು ಅಂತ ಅಂದರೆ ಕೂಮ್ಸ್ ನಾವು ಬೇರೆಯವ್ರನ್ನ ಯೂಸ್ ಮಾಡ್ಬೋದು. ಅದು ಸಾಮಾನ್ಯ ಎಲ್ಲ ಸೀಸನಲ್ಲೂ ಹೇಳ್ತೀವಿ, ಜನರಲ್ಲಾಗಿ ಅದು ಒಂದು ರೂಲ್ಸ್ ಥರನೇ. ಕೂಮ್ಸ್ನ ಅವರೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಫೋರ್ತ್ ಒನ್ ಈಸ್ ಟವಲ್ಲು ಅಥವಾ ತಲೆಗೆ ಸುತ್ತೋ ಬಟ್ಟೆ ಈ ಥರದ್ದು ಏನಿರುತ್ತಲ್ಲ ಅದನ್ನಾದಷ್ಟು ನಮಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಈ ಸೀಸನಲ್ಲಿ. ಆ್ಯಂಡ್ ಆದಷ್ಟು ಅದನ್ನು ಅಷ್ಟೇ ವಾಶ್ ಮಾಡೋದು, ಬಿಸಿಲಲ್ಲಿ ಒಣಗಿಸೋದು, ಈ ಥರದ್ದೆಲ್ಲ ಮೇಂಟೈನ್ ಮಾಡ್ತಾ ಹೋದರೆ ಈ ಸೀಸನಲ್ಲಿ ನಾವು ಈ ಥರ ಪ್ರಾಬ್ಲಮ್ಗಳಿಂದ ಬೇಗ ಓವರ್ಕಮ್ ಆಗ್ಬೋದು. ಮತ್ತು ತುಂಬಾ ಇವಾಗ ಟ್ರಾವೆಲಿಂಗಲ್ಲಿರೋವಂಥವ್ರು ಅಥವಾ ಶಾರ್ಟ್ ರೂಟ್ಸ್ ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸಸ್ ಆಗಿರ್ಬೋದು, ಟ್ರಾವೆಲಿಂಗಲ್ಲಿ ಬಸ್ಗಳಾಗಿರ್ಬೋದು, ಈ ಥರದ್ರಲ್ಲಿ ಓಡಾಡುವಾಗ ನಾವು ನಮ್ಮ ಹೆಡ್ನ ರೆಸ್ಟ್ ಮಾಡ್ತೀವಿ ಸೀಟ್ ಮೇಲೆ. ಆ ಥರ ರೆಸ್ಟ್ ಮಾಡಿದಾಗ ನಮಗೆ ಮುಂಚೆ ಯಾರು ಅಲ್ಲಿ ಕೂತ್ಕೊಂಡು ಅವರಿಂದ ಏನಾದ್ರು ಇನ್ಫೆಕ್ಷನ್ ಅಲ್ಲಿತ್ತು ಅಂದರೆ, ನಮ್ಮ ಕೂದಲು ಒದ್ದೆ ಇದ್ದರೆ, ಈ ಕೆಲವರು ಒದ್ದೆ ಜಡೆ ಹಾಕ್ಕೊಂಡು ಹೋಗೋದು ಈ ಥರ ಮಾಡ್ತಾರೆ, ಅದೇನಾದ್ರು ನಮಗೆ ಬಂದರೆ ಮತ್ತೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಡ್ಯಾಂಡ್ರಫ್, ಇನ್ಫೆಕ್ಷನು ಈ ಥರ ಏನಾದರೂ ಆಗಿರ್ಬೋದು. ಸೊ ಇವೆಲ್ಲ ಸ್ವಲ್ಪ ಮೇಂಟೆನೆನ್ಸು. ಹಂಗಂದ್ರೆ ನಾವು ಟ್ರಾವೆಲ್ ಮಾಡುವಾಗ ಏನು ಮಾಡಬೇಕು ಅಂತ ಕೇಳಿ, ತುಂಬ ರೆಸ್ಟ್ ಮಾಡಬೇಡಿ, ನಿಮ್ಮ ಬ್ಯಾಕ್ ರೆಸ್ಟ್ ಮಾಡಿ, ಹೆಡ್ ರೆಸ್ಟ್ ಮಾಡಬೇಡಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಸ್ಕಾರ್ಫ್ ಕಟ್ಕೊಳ್ಳೋದು. ಆ್ಯಂಡ್ ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಸೊ ಈ ಥರ ಚಿಕ್ಕ ಟಿಪ್ಸ್ನ ನೀವೇ ನಿಮಗೋಸ್ಕರನೇ ಫಾಲೋ ಮಾಡ್ಕೊಂಡು ಹೋದಾಗ ನಿಮಗಾಗೋ ಪ್ರಾಬ್ಲಮಿಂದ ನೀವೇ ಓವರ್ಕಮ್ ಆಗ್ಬೋದು. ಎಸ್, ಇನ್ನು ನೀವಿವತ್ತು ನಮಗೋಸ್ಕರ ಸೊ ಈ ಸೀಸನ್ನಲ್ಲಿ ಕಾಡುವಂತಹ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡ್ತೀನಿ ಅಂತ ಮನೆ ಮದ್ದು. ಸೊ ಸ್ಪೆಷಾಲಿಟಿ ನಿಮ್ಮದು ಏನು ಅಂತ ಹೇಳಿದ್ರೆ ಹರ್ಬಲ್ಸ್ ಆ್ಯಂಡ್ ಆಯುರ್ವೇದಿಕ್ ಅದರಲ್ಲಿ ರಿಲೇಟೆಡ್ ಆಗಿ ಆ್ಯಂಡ್ ನಮಗೆ ಸಿಗುವಂತಹ ಕೈಗೆಟ್ಕೋ ವಸ್ತುಗಳಲ್ಲಿ ಮಾಡೋದು ಅಂತ. ಎಸ್, ಇವತ್ತು ಏನು ಸಲ್ಯೂಷನ್ ಕೊಡ್ತಾ ಇದ್ದಾರೆ ಈ ಥರ ಪ್ರಾಬ್ಲಮ್ಸ್ಗೆ? ಓಕೆ, ಇವತ್ತೇನು ಅಂತಂದರೆ ಸಾಮಾನ್ಯವಾಗಿ ಈ ಸೀಸನಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಡ್ಯಾಂಡ್ರಫ್ ಕ್ರಿಯೇಟ್ ಆಗೋದ್ರಿಂದ ಡ್ಯಾಂಡ್ರಫ್ ರಿಡಕ್ಷನ್ಗೆ ಯಾವ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು ಒಂದು. ಇನ್ನೊಂದು ಆಯಿಲ್ ಏನು ತೋರಿಸ್ತೀನಿ ಅಂತ ಅಂದರೆ, ಡ್ಯಾಂಡ್ರಫಿಂದ ಏನು ಹೇರ್ ಫಾಲ್ ಆಗುತ್ತಲ್ಲ ಆ ಹೇರ್ ಫಾಲ್ನ ರೆಡ್ಯೂಸ್ ಮಾಡೋದಕ್ಕೆ ಯಾವ ಆಯಿಲ್ನ ಪ್ರಿಪೇರ್ ಮಾಡಬೇಕು, ಆ ಥರ 2 ಆಯಿಲ್ ಪ್ರಿಪ್ರೇಷನ್ ತೋರಿಸ್ತೀನಿ. ಎಸ್ ವೀಕ್ಷಕರೇ, ನಾಗಮಣಿಯವ್ರು ಹೇಳಿದಾಗೆ ಈ ಸೀಸನ್ ಅಂದರೆ ಮಾನ್ಸೂನ್ ಸೀಸನ್ ಅಂದರೆ ರೈನಿ ಸೀಸನ್ ಏನು ಹೇಳ್ತೀವಿ, ಈ ಸೀಸನ್ನಲ್ಲಿ ಬರುವಂತಹ ಒಂದಷ್ಟು ನಮ್ಮ ಕೂದಲಿನ ತೊಂದರೆಗಳಿಗೆ ಹೇಗೆ ನಾವೇ ಮನೆಯಲ್ಲೇ ಆಯಿಲ್ ಪ್ರಿಪೇರ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ನೀವು ಕೂಡ ಇವಾಗ ಕಾಯ್ತಾ ಇರ್ತೀರ, ಯಾಕೆಂದರೆ ಎಲ್ರಿಗೂ ಹೇರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಅವ್ರಿಗಿಲ್ಲ ಇವ್ರಿಗಿಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ಸೊ ಎಲ್ರಿಗೂ ಕೂಡ ಹೇರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಚಿಕ್ಕ ಪುಟ್ಟದಂತೂ ಇದ್ದೇ ಇರುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಇವಾಗ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ ಆಯಿಲ್ ಅಪ್ಲೈ ಮಾಡೋದ್ರಲ್ಲಿ, ಬಿಕಾಸ್ ಯಾಕೆಂದರೆ ಅಷ್ಟು ಹೇರ್ ಪ್ರಾಬ್ಲಮ್ನ ನಾವು ಅನುಭವಿಸ್ತಾ ಇರ್ತೀವಿ. ಇವಾಗ ನಾವು ಯೂಸ್ ಮಾಡುವಂಥ ಆಯಿಲ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಮನೆಯಲ್ಲೇ ಇರೋದನ್ನು ಯೂಸ್ ಮಾಡಿಕೊಂಡು ಹೇರ್ ಕೇರನ್ನು ಮಾಡ್ಕೋಬೋದು ಅನ್ನೋದನ್ನು
ತೋರಿಸ್ಕೊಡ್ತೀವಿ. ಎಸ್, ಅದಕ್ಕೆ ಏನೆಲ್ಲ ಬೇಕು ಅವ್ರನ್ನೇ ಕೇಳೋಣ. ನಾಗಮಣಿ ಅವರೇ, ಒಂದಷ್ಟು ಏನೋ ಇದೆಲ್ಲ ನಮ್ಮ ಮನೆಯಲ್ಲಿ ಇರೋದೇ ಆ್ಯಕ್ಚುಲಿ. ಸೊ ಅದನ್ನು ಇಟ್ಕೊಂಡಿದ್ರೆ ಹೇಳಿ, ಇನ್ನು ಏನೇನು ಬೇಕು ಆ್ಯಂಡ್ ಹೇಗೆ ಮಾಡಬೇಕು ಅಂತ. ಇದು ಡ್ಯಾಂಡ್ರಫ್ಗೆ ಅಂತ ಹೇಳಿದ್ದೆ ನಾನು. ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಈ ಆಯಿಲ್ನ ರೆಡಿ ಮಾಡ್ತೀನಿ. ಇದಕ್ಕೆ ಲೆಮನ್ ಪೀಲ್, ರಸ ಏನು ಬೇಡ, ಅದನ್ನು ಫುಲ್ಲು ಸ್ಕ್ವೀಸ್ ಮಾಡಿಬಿಟ್ಟು ಬರೀ ಪೀಲ್ ಇಟ್ಕೊಂಡ್ರೆ ಸಾಕು. ಬೇವಿನ ಸೊಪ್ಪು, ಸ್ವಲ್ಪ ಮೆಣಸಿನ ಕಾಳು ಅಂದರೆ ಬ್ಲ್ಯಾಕ್ ಪೆಪ್ಪರ್, ಇದಿಷ್ಟೇ ಸಾಕು. ಸ್ಟಾರ್ಟ್ ಮಾಡೋದು. ಆ್ಯಂಡ್ ಬೇವಿನ ಸೊಪ್ಪು, ಮೆಣಸು ಮತ್ತು ನಿಂಬೆ ಹಣ್ಣಿಂದ ಏನು ಯೂಸ್ ಆಗುತ್ತೆ ಅಂತ? ಬೇವಿನ ಸೊಪ್ಪು ನಿಮಗೆ ಆ್ಯಂಟಿಬ್ಯಾಕ್ಟೀರಿಯಲ್ಲು. ಇನ್ ಕೇಸ್ ಈ ಸೀಸನಲ್ಲಿ ನೆಂದು ಬ್ಯಾಕ್ಟೀರಿಯಾ ಅವಾಗ ಹೇಳಿದೆ ಅಲ್ಲ, ಆ ಥರ ಏನಾದ್ರು ಕ್ರಿಯೇಟ್ ಆಗಿತ್ತಂದರೆ ಬೇವಿನ ಸೊಪ್ಪಲ್ಲಿ ಹೋಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನಿಂಬೆ ಸಿಪ್ಪೆಯಲ್ಲೂ ಕೂಡ ನಿಮಗೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ. ಏನಾದರೂ ಗಾಯಗಳು, ಇಚಿಂಗ್ ಬರೋದು, ಅಲರ್ಜೀಸ್ ಆಗೋದು ಅದಿದ್ದರೆ ಅದು ರೆಡ್ಯೂಸ್ ಆಗುತ್ತೆ. ನಿಮಗೆ ಕಾಳುಮೆಣಸು ಕೂಡ ಅದೇನೆ, ಸೇಮ್ ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಸೆಪ್ಟಿಕ್ ಎರಡೂ ಇದೆ. ಅದು ಕೆಲವ್ರು ಅಂತಾರೆ ಕಾಳುಮೆಣಸು ಹಾಕಿದ್ರೆ ಉರಿ ಅಲ್ವಾ, ಅದು ಪೆಪ್ಪರ್ ಗುಣನೇ ಉರಿ, ಅದು ಉರಿ ಅಲ್ವಾ ಅಂತ. ಏನೂ ಉರಿಯೋದಿಲ್ಲ. ನೀವು ಮುಖಕ್ಕೆ ಹಾಕ್ಕೊಂಡ್ರು ಕೂಡ ಅದೇನು ಅದ್ರದ್ದು ಉರಿ ಅಂತ ಏನನ್ಸುತ್ತೆ ಅದೇನಾಗಲ್ಲ. ಸೊ ಧೈರ್ಯವಾಗಿ ಯೂಸ್ ಮಾಡಬಹುದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ. ಓಕೆ, ಸೊ ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀರಾ. ಇದು ಸ್ವಲ್ಪ ತಿಕ್ಕಾಗಿರಬೇಕು. ಕಂಟೈನರ್ ಏನು ತೊಗೊಳ್ತೀವಿ ಅದು ರೆಗ್ಯುಲರ್ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ಇದ್ರೆ ಒಳ್ಳೆಯದು. ಅಂದರೆ ಸೀದು ಹೋದಂಗೆ ಆಗಬಾರ್ದು. ಹಾಂ, ಸೀಲಬಾರ್ದು ಮತ್ತು ಅಷ್ಟೊತ್ತು ಕುದಿಸಲ್ಲ ನಾವು. ಒಂದು ಬೇಗ ಶಾರ್ಟ್ ಟೈಮಲ್ಲೇ ತೆಗೆದುಬಿಡ್ತೀವಿ. ಬಟ್ ಇರೋ ಅಷ್ಟೊತ್ತವರೆಗಾದರೂ ಅದು ಚೆನ್ನಾಗಿರಬೇಕು. ನಾನು ಅರೌಂಡ್ ಒಂದು 40 ml ಅಷ್ಟು ಎಣ್ಣೆ. ಇಲ್ಲ, ಈ ಒಂದು 2-3 ಸರ್ತಿ ಬರುತ್ತೆ ನಿಮಗೆ ಇಷ್ಟು ಎಣ್ಣೆ. ಒಂದು 40-50 ml ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗಬೇಕಷ್ಟೇ. ನಾನು ಸೊ ಎಷ್ಟು ಹೆಸರು ಹಾಕಬೇಕಾಗುತ್ತೆ ಇದಕ್ಕೆ? ಒಂದು 15 ಅಷ್ಟು ಬೇಕು. ಒಂದು 10-15. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಆಯಿಲ್ ಪ್ರಿಪ್ರೇಷನು. ಈ ಥರ ರಾ ಇಂಗ್ರೀಡಿಯೆಂಟ್ ಹಾಕುವಾಗ ಚೂರು ಕೇರ್ಫುಲ್ಲಾಗಿರ್ಬೇಕು. ಸಮ್ಟೈಮ್ಸ್ ಅದು ಹಾರೋ ಚಾನ್ಸಸ್ ಇರುತ್ತೆ. ಅಂದರೆ ನೀರಿನ ಅಂಶ ಇಲ್ಲದಲ್ಲೇ ಇರುತ್ತೆ. ಹಾಂ, ಆದಷ್ಟು ನೀರಿನ ಅಂಶ ಇಲ್ಲ ಅಂದ್ರೆ ಒಳ್ಳೆಯದು. ಓಕೆ, ಬಟ್ ನಾವು ಒಂದು ಲೆಮನ್ ಎಲ್ಲ ತಗೋತೀವಿ ಅಂದರೆ ನಮಗೆ ನೀರಿನ ಸ್ವಲ್ಪ ಇರುತ್ತೆ ಸ್ವಲ್ಪ. ಇದು ಬರೀ ಲೆಮನ್ ಪೀಲ್ ಅಷ್ಟೇನೆ. ಓಕೆ, ಒಂದು ಅರ್ಧ ಹೋಳ. ಇಷ್ಟು ಎಣ್ಣೆಗೆ ಇಷ್ಟು ಬೇಕಾಗತ್ತೆ. ಓಕೆ, ಆ ಮಾಯ್ಶ್ಚರ್ ಅದೇನು ಸೌಂಡ್ ಬರ್ತಿದೆ ಅದಷ್ಟು ಹೋಗೋವರೆಗೂ ಅದು ಬಿಸಿ ಆಗಬೇಕು ಎಣ್ಣೆ. ಓಕೆ, ಅಂದರೆ ನಮಗೇನು ಅದು ಎಣ್ಣೆ ಕಡಿಮೆ ಆದಷ್ಟು ಏನು ಅನಿಸಲ್ವಾ? ಇಲ್ಲ, ಎಣ್ಣೆ ಏನು ರೆಡ್ಯೂಸ್ ಆಗಲ್ಲ. ಎಣ್ಣೆ ಹಾಗೇ ಇರುತ್ತೆ. ಏನು ಹೆಂಗೆ ಕಮ್ಮಿ ಆಗುತ್ತೆ ಅಂತಂದರೆ ಇನ್ ಕೇಸ್ ಇದೇನಾದರೂ ನಾವು ಹಾಕಿರೋ ಇಂಗ್ರೀಡಿಯೆಂಟ್ ಏನಾದರೂ ಎಣ್ಣೆನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದು ರೆಡ್ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಏನು ಹಾಗೆ ಇರುತ್ತೆ. ಆ್ಯಂಡ್ ಇವಾಗ ಹೆಂಗೆ ಅಂದರೆ ಇವಾಗ ನೀವು ಇದಕ್ಕೆ ಬೇವಿನ ಸೊಪ್ಪು ಹಾಕಿದ್ರೆ ಕೆಲವರು ಕರ್ಬೇವಿನ ಸೊಪ್ಪು ಹಾಕಿ ಕುದಿಸಿ ಮಾಡ್ತಾರೆ. ಅದು ಎಂತಕ್ಕೆ ಒಳ್ಳೆಯದು ಕರ್ಬೇವಿನ ಸೊಪ್ಪು ಏನು ಅಂತಂದರೆ ನಿಮ್ಮ ಕೂದಲಲ್ಲಿರೋ ಕಲರ್ ಏನಿದೆ, ಈಗ ನಿಮ್ಮ ಕೂದಲು ನೇಚರೇ ಬ್ಲ್ಯಾಕ್ ಇದೆ ಅಥವಾ ಕೂದಲು ನೇಚರೇ ಬ್ರೌನ್ ಇದೆ ಅಂದರೆ ಆ ಕಲರ್ನ ಜಾಸ್ತಿ ದಿನ ಸ್ಟೇ ಮಾಡಿಸುತ್ತೆ. ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಕೂದಲು ಉದುರೋದನ್ನ ಅವಾಯ್ಡ್ ಮಾಡಿಸುತ್ತೆ. ಸೊ ಕರ್ಬೇವಿನ ಸೊಪ್ಪು ಆ ಥರ ಕೆಲಸ ಮಾಡುತ್ತೆ. ಓಕೆ, ಸೊ ಇದು ಸಾಕಾ? ಹಾಂ, ಇದು ಇವಾಗ 1 ರೌಂಡ್ ಆಗಿದೆ. ಇದು ಒಂದು ಅರ್ಧ ಮುಕ್ಕಾಲು ವಸಿ ಆಗಿದ ತಕ್ಷಣವೇ ಒಂದು 15 ಕಾಳುಮೆಣಸು ಹಾಕಬೇಕು. ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಆಗಲ್ಲ? ಎಣ್ಣೆ ಇಲ್ಲ, ಏನಂದರೆ ಇದು ಈ ಸೀಸನ್ಗೆ ಮಾಡ್ತಿರೋದ್ರಿಂದ ಮತ್ತೆ ನೆಕ್ಸ್ಟಿಗೆ ಯೂಸ್ ಆಗದೆ ಇರಬಹುದೇನೋ, ಅದಕ್ಕೋಸ್ಕರ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಇರೋದು. ಅಲ್ಲ, ಅಂದರೆ ಐಟಮ್ ಕ್ವಾಂಟಿಟಿ ಏನಾದರೂ ನಾವು ಹಾಕೋದ್ರಲ್ಲಿ ಏರುಪೇರಾದರೆ ಏನು ತೊಂದರೆ ಇಲ್ಲ. ಅಂದರೆ ಅದು ಫುಲ್ ಬ್ರೌನ್ ಆಗಬೇಕು. ಹೌದೌದು, ನಿಂಬೆಹಣ್ಣಂತೂ ಫುಲ್ ಬ್ರೌನ್ ಆಗಲೇಬೇಕು. ಓಕೆ,
ಓಕೆ, ಇದು ಆಯಿಲ್ ಇಷ್ಟು ರೆಡಿ ಆಗಿದೆ ಅಂತ. ಓಕೆ, ಅಂದರೆ ಇವಾಗ ಹೇಗೆ ಮಾಡ್ತಾರೆ ಅಂದರೆ ಕೆಲವರೆಲ್ಲ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಕೆಲವರು ಹೀಟ್ ಮಾಡಿ ಹಚ್ಕೋತಾರೆ. ಇವಾಗ ಕೆಲವು ಎಣ್ಣೆಗಳು ಕೆಲವರು ಸ್ವಲ್ಪ ಬೆಚ್ಚಗೆ ಮಾಡಿ ಹಚ್ಕೋತಾರೆ. ಮೇನ್ಲಿ ಎಣ್ಣೆ ಅಂದರೆ ಹೀಟ್ ಮಾಡಿ ಹಾಕ್ಕೋಬೇಕಾ ಅಥವಾ ಯಾವ ಥರ ಹಾಕ್ಕೋಬೇಕು ಅದು ಎಣ್ಣೆನ? ಇವಾಗ ನೀವು ನೋಡಿರ್ಬೋದು, ಯಾವುದಾದ್ರು ಔಟ್ಲೆಟಲ್ಲಿ ನಾವು ರೆಡಿ ಆಯಿಲ್ಸ್ ತೊಗೊಂಬರ್ತೀವಿ, ಯಾವ್ದಾದ್ರು ಆಯುರ್ವೇದಿಕ್ ಆಯಿಲು ಅಥವಾ ಈ ಥರ ಏನಾದ್ರು ಹೆಸರಲ್ಲಿ ಯಾವುದಾದ್ರು ಬ್ರ್ಯಾಂಡ್ ನೇಮಲ್ಲಿ ಬಂದಿರುತ್ತೆ. ಆ ಥರ ಆಯಿಲಲ್ಲಿ ಆಲ್ರೆಡಿ ಅವ್ರು ಇಂಗ್ರೀಡಿಯೆಂಟ್ನೆಲ್ಲ ಬಿಸಿ ಮಾಡಿ, ಈಗ ಏನು ನಾನು ರೆಡಿ ಮಾಡಿದೆ ಈ ಥರನೇ ರೆಡಿ ಮಾಡಿ ಕೊಟ್ಬಿಟ್ಟಿರ್ತಾರೆ. ಆ ಥರ ಇರೋ ಎಣ್ಣೆ ಡೈರೆಕ್ಟಾಗಿ ಯೂಸ್ ಮಾಡಬೇಕು. ಅದನ್ನು ಮತ್ತೆ ಬಿಸಿ ಮಾಡಿದಾಗಲೋ ಅಥವಾ ಬೆಚ್ಚಗೆ ಮಾಡ್ಕೊಂಡಾಗಲೋ ಅದ್ರ ಪ್ರಾಪರ್ಟೀಸ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಎಣ್ಣೆ ರೆಡಿ ಇದೆ ಅಂದರೆ ಅದನ್ನು ಹಾಗೆ ಉಪಯೋಗಿಸ್ಬೋದು. ಇನ್ನು ಕೊಬ್ಬರಿ ಎಣ್ಣೆ, ಬರೀ ಹರಳೆಣ್ಣೆ, ಬರೀ ಎಳ್ಳೆಣ್ಣೆ ಈ ಥರ ಒಂದು ಇಂಡಿವಿಜುವಲ್ ಆಯಿಲು ವಿತೌಟ್ ಎನಿ ಇಂಗ್ರೀಡಿಯೆಂಟ್ಸ್ ತೊಗೊಂಡಾಗ ಅದನ್ನು ನೀವು ಬೆಚ್ಚಗೆ ಮಾಡಿ ಹಚ್ಕೋಬೋದು. ಅಂದರೆ ಏನು ನಮಗೆ ಯೂಸ್ ಏನು ಅಂತ ಅದನ್ನು ಬೆಚ್ಚಗೆ ಮಾಡಿ ಹಚ್ಕೊಳ್ಳೋದ್ರಿಂದ? ಒಂದೇನು ಅಂತ ಅಂದರೆ ಕೆಲವೊಂದು ಎಣ್ಣೆಯಿಂದ ನಮ್ಮ ಶರೀರಕ್ಕೆ ಶೀತ ಆಗುವಂಥ ಚಾನ್ಸಸ್ ಇದೆ. ಈ ಹರಳೆಣ್ಣೆ ಆಗಿರಬಹುದು, ಆಲಿವ್ ಆಯಿಲ್ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ನಮಗೆ ಶೀತ ಕ್ರಿಯೇಟ್ ಮಾಡುತ್ತೆ. ಅದನ್ನು ಸ್ವಲ್ಪ ರೆಡ್ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಎಣ್ಣೆನ ಬಿಸಿ ಮಾಡಿ ಹಚ್ಚೋದು. ಅದು ಬಿಟ್ಟರೆ ಬೇರೆ ಇನ್ಯಾವ ರೀಸನಿಂದನೂ ಅಥವಾ ಈ ಥರ ಎಣ್ಣೆಗಳನ್ನೆಲ್ಲ ಬಿಸಿ ಮಾಡಿ ಹಚ್ಚೋದಿಲ್ಲ. ವೀಕ್ಷಕರೇ, ನಾಗಮಣಿಯವ್ರು ಹೇಳಿದಾಗೆ ಇದೆಲ್ಲ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳು. ಏನು ಬೇವಿನ ಸೊಪ್ಪಾಗಿರ್ಬೋದು, ಮನೆಯಲ್ಲಿ ಇಲ್ಲ ಅಂತ ಅಂದರೂ ಕೂಡ ಹೂವಿನ ಅಂಗಡಿಗೆ ಹೋದರೆ ಅಂತೂ ಬೇವಿನ ಸೊಪ್ಪು ಸಿಕ್ಕೇ ಸಿಗುತ್ತೆ. ಇನ್ನು ನಿಂಬೆಹಣ್ಣು ಇಲ್ದಲೇ ಇರೋ ಮನೆಯೇ ಇಲ್ಲ. ಇನ್ನು ಕಾಳು ಮೆಣಸು ಎಲ್ಲರ ಮನೆಯಲ್ಲೂ ಇರುತ್ತೆ. ಆ್ಯಂಡ್ ಕೊಬ್ಬರಿ ಎಣ್ಣೆ ಕೂಡ ಎಲ್ಲರೂ ಯೂಸ್ ಮಾಡ್ತೀವಿ. ಸೊ ಅದನ್ನು ಒಂದು 5 ಮಿನಿಟ್ಸ್ ಅದಕ್ಕೆ ಅಂತಲೇ ಸ್ವಲ್ಪ ಏನು ಟೈಮ್ ಕೊಟ್ಟು ನಾವು ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಾಗೆ ಚಿಕ್ಕ ಮಕ್ಕಳಿಂದ ಫುಲ್ ಏಜ್ಡ್ವರೆಗೂ ಕೂಡ ಈ ಎಣ್ಣೆನ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ಇನ್ನೂ ಒಂದು ಎಣ್ಣೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾವ ಪ್ರಾಬ್ಲಮಿಗೆ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಒಂದು ಆಯಿಲ್ ಪ್ರಿಪೇರ್ ಮಾಡೋದನ್ನು ನೋಡಿದ್ದಾಯಿತು. ಆ್ಯಂಡ್ ಅಂದ್ಕೊಂಡಿರ್ತೀರ ಇಷ್ಟು ಈಸಿ ಇದೆ, ನಮಗೆ ಗೊತ್ತಿರಲಿಲ್ವಾ ಇನ್ಮೇಲಿಂದ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇದು ಕೂಡ ಈಸಿಯಾಗೇ ಇದೆ. ಅಂದರೆ ಇದು ಸ್ವಲ್ಪ ಮನೆಯಲ್ಲಿ ಸಿಗುವಂಥದ್ದಲ್ಲ, ನಮ್ಮ ಸುತ್ತಮುತ್ತ ಸಿಗುವಂಥ ಇಂಗ್ರೀಡಿಯೆಂಟ್ಸು. ಇದರಿಂದ ಏನು ಉಪಯೋಗ, ಇದರಿಂದ ಯಾವ ಆಯಿಲಿಂದ ಯಾವ ಥರ ಪ್ರಿಪೇರ್ ಮಾಡೋದು ಅದನ್ನು ಕೂಡ ನೋಡೋಣ. ನಾಗಮಣಿ ಅವರೇ, ಅದೇನೋ ಮನೆಯಲ್ಲೇ ಇತ್ತು ಮಾಡ್ಕೊಂಡ್ಬಿಟ್ವಿ. ಬಟ್ ಇದೇನೇನೋ ಸೊಪ್ಪುಗಳು ಎಲ್ಲ ಇಟ್ಕೊಂಡಿದ್ದೀರಾ. ಬಟ್ ಇದು ಹೇಳಿ, ಇದು ಯಾವ ಥರ ಮಾಡ್ತಾ ಇದ್ದೀರಾ? ಫಸ್ಟ್ ಥಿಂಗ್, ಈ ಆಯಿಲ್ ಏನಿದೆ ಇದು ಹೇರ್ ಗ್ರೋತ್ಗೆ. ಇನ್ ಕೇಸ್ ಡ್ಯಾಂಡ್ರಫಿಂದ ಏನಾದರೂ ಹೇರ್ ಲಾಸ್ ಆಗಿದ್ದರೆ ಇದರಲ್ಲಿ ನಿಮಗೆ ರೀಗ್ರೋತ್ ಆಗುತ್ತೆ. ನಾನು ಇದಕ್ಕೆ ಮೇಯ್ನ್ ಇಟ್ಕೊಂಡಿರೋದು ಎಳ್ಳೆಣ್ಣೆ ಇದ್ದರೆ ತುಂಬ. ಎಳ್ಳು, ಹಾಂ, ಎಳ್ಳಿಂದ ಮಾಡಿರೋ ಎಣ್ಣೆ. ಹರಳೆಣ್ಣೆ ಏನಾಗುತ್ತೆ ಅಂತಂದರೆ ಕೆಲವ್ರಿಗೆ ಶೀತ ಆಗುತ್ತೆ. ಸೊ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ನಮ್ಗೆ ಶೀತದ ಪ್ರಕೃತಿ ಏನಿಲ್ಲ ಅನ್ನೋರು ಬೇಕಿದ್ರೆ ಅರ್ಧ ಎಳ್ಳು ಅರ್ಧ ಹರಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ತೊಗೋಬಹುದು. ಬಟ್ ಜನರಲಾಗಿ ಪ್ರಿಪೇರ್ ಮಾಡಿದ್ರೆ ನೀವು ಎಳ್ಳೆಣ್ಣೆನೇ ಇಟ್ಕೊಳ್ಳಿ. ಎಳ್ಳೆಣ್ಣೆ ಜೊತೆಗೆ ಗರ್ಕೆ ಇಟ್ಕೊಂಡಿದ್ದೀನಿ. ಇದು ಲೆಮನ್ ಗ್ರಾಸ್, ಮಜ್ಜಿಗೆ ಹುಲ್ಲು ಅಂತ ಏನು ಹೇಳ್ತೀವಿ ಅದು ಇದು. ಆ್ಯಂಡ್ ಇದು ಜಟಾಮಸಿ. ಓಕೆ, ಏನು ಹಾಗಂದ್ರೆ? ಜಟಾಮಸಿ ಅಂದರೆ ಅದು ಶಿವನ ಜಟೆ ಉದ್ರಿ ಅದರಿಂದ ಹುಟ್ಟಿರೋವಂಥ ಮರದಿಂದ ಬಂದಿರೋವಂಥದ್ದು ಅನ್ನೋದು ಒಂದು ನಂಬಿಕೆ ನಮಗೆ. ಹೇಗೆ ಶಿವನಿಗೆ ಜಟೆ ಬೆಳೆಯುತ್ತಲ್ಲ, ಅಂದರೆ ನೋಡಿರ್ಬೋದು ಇಷ್ಟು ಚೆನ್ನಾಗಿದೆ ಅವನ ಕೂದಲು, ಆ ಥರ ನಮಗೂ ಕೂದಲು ಬರಲಿ ಅಂತ. ಆ್ಯಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ ನಿಮ್ಗೆ ಹಾಗೆ ಕೆಲಸ ಮಾಡುತ್ತೆ. ರಿಚ್ ಇನ್ ಐರನ್ ಇದು. ಸೊ ಹಾಗಾಗಿ ನಿಮ್ಗೆ ಎಕ್ಸ್ಟರ್ನಲಿ ಅಪ್ಲಿಕೇಶನ್ನು ತುಂಬ ಚೆನ್ನಾಗಿ ಇದು ಹೆಲ್ಪ್ ಮಾಡುತ್ತೆ. ಅದು ಗರ್ಕೆನಲ್ಲೂ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಆ್ಯಂಡ್ ಕೂದಲು ಕೂಡ ನಮಗೆ ಗರ್ಕೆ ಬೆಳೆದ ಹಾಗೆ ಬೆಳೆಯುತ್ತೆ. ಅಂದರೆ ಆ ಥರ ಸ್ಟ್ರಾಂಗ್ ಆಗಿ ಸ್ಟಿಫ್ ಆಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಗರ್ಕೆ ಯೂಸ್ ಮಾಡೋದ್ರಿಂದ. ಇನ್ನು ಲೆಮನ್ ಗ್ರಾಸಲ್ಲಿ ಏನು ಅಂತ ಅಂದರೆ ಇಟ್ ಈಸ್ ಆಲ್ಸೋ ಏನೋ ರಿಚ್ ಇನ್ ಐರನ್ ಆ್ಯಂಡ್ ಕ್ಯಾಲ್ಶಿಯಮ್. ಅದ್ರ ಜೊತೆಗೆ ಏನು ಅಂತ ಅಂದರೆ ನಿಮಗೆ ಲೆಮನ್ ಗ್ರಾಸ್ ಸ್ಮೆಲ್ ಕೊಡುತ್ತೆ, ಒಂಥರ ಒಳ್ಳೆ ಸೆಂಟೆಡ್ ಸ್ಮೆಲ್ ಕೊಡುತ್ತೆ. ಈಗ ಏನು ಡ್ಯಾಂಡ್ರಫಿಂದ ಇನ್ ಕೇಸ್ ನಮ್ಮ ಕೂದಲಲ್ಲಿ ಸ್ಮೆಲ್ ಏನಾದ್ರು ಉಳಿದಿದ್ರೆ ತಲೆಗೆ ಸ್ನಾನ ಅಂದರೆ ಕೆಲವ್ರು ಮಾಡಲಿಲ್ಲ ಅಂದರೆ ಒಂಥರ ಕೆಲವ್ರ ಹತ್ರ ಸ್ಮೆಲ್ ಇರುತ್ತೆ, ರೂಟ್ ಸ್ಮೆಲ್, ಅದನ್ನು ಇದು ರೆಡ್ಯೂಸ್ ಮಾಡಿಸುತ್ತೆ. ಸೊ ಇಷ್ಟೆಲ್ಲ ರೀಸನ್ಗೋಸ್ಕರ ಈ 3 ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ. ನಮಗಿದೆಲ್ಲ ಏನೂ ಸಿಕ್ಕಿಲ್ಲ, ಬರೀ ಗರ್ಕೆ ಇದೆ ಅಂದ್ರೂ ಹರಳೆಣ್ಣೆ ಜೊತೆ ಗರ್ಕೆ ಬೇಯಿಸ್ಕೊಂಡು ಹಚ್ಕೋಬೋದಾ? ಮಾಡ್ಬೋದು. ಬಟ್ ಆದಷ್ಟು ಜಟಾಮಸಿ ಒಂದಿತ್ತು ಅಂದರೆ ನಿಮಗೆ
ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದೊಂದನ್ನಾದರೂ ಟ್ರೈ ಮಾಡಿ. ಎಲ್ಲಿ ಸಿಗುತ್ತೆ ಅಂತ ಆ್ಯಕ್ಚುಲಿ ಎಷ್ಟೊಂದು ಜನ ಹೆಸರೇ ಕೇಳಿರಲ್ಲ ಅನ್ಕೊಂತೀನಿ. ಸೊ ಎಲ್ಲಿ ಸಿಗಬಹುದು ಅಂತ ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಆಯುರ್ವೇದಿಕ್ ಶಾಪ್ ಓಕೆ ಸಿಗುತ್ತೆ. ಈಗ ನಾನೊಂದು 80 ml ಅಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಅಷ್ಟಕ್ಕೆ ಒಂದು 10 grams ಅಷ್ಟು ಹಾಕೊಂಡ್ರೆ ಸಾಕು. ಇದಿನ್ನೂ ನಿಮಗೆ ಗಟ್ಟಿ ಇನ್ನೂ ಸ್ವಲ್ಪ ದಪ್ಪನೂ ಸಿಗುತ್ತೆ. ಇದು ಪೌಡರ್ ಫಾರ್ಮ್ ಅಂದರೆ ಈ ಥರ ಸೆಮಿ ಪೌಡರ್ ಫಾರ್ಮಲ್ಲಿ ನನಗೆ ಸಿಕ್ಕಿರೋದು. ಸ್ವಲ್ಪ ಕುದಿಬೇಕು. ಇಷ್ಟ ಅದು ಗರ್ಕೆಯಲ್ಲಿ ತೇವಾಂಶ ಏನಿರುತ್ತಲ್ಲ ಅದಷ್ಟು ಹೋದರೆ ಸಾಕು. ಆ್ಯಂಡ್ ಇದು ಕೂಡ ಏಜ್ ಲಿಮಿಟ್ ಇಲ್ಲ. ಇದಕ್ಕೆ ಯಾವ ಏಜು ಇಲ್ಲ. ನೀವು ಹುಟ್ಟಿದಷ್ಟು ಸಣ್ಣ ಮಕ್ಳಿಗೆ ನಾವೇನು ಎಣ್ಣೆ ಹಚ್ತೀವೋ ಅಷ್ಟು ಚಿಕ್ಕ ಮಕ್ಕಳಿಂದ ತೊಗೊಂಡು ಎಷ್ಟು ದೊಡ್ಡ ವಯಸ್ಸಿನ ದೊಡ್ಡವ್ರವರೆಗೂ ನಾವು ಯೂಸ್ ಮಾಡ್ಬೋದು. ಲೆಮನ್ ಗ್ರಾಸ್ ಹಾಕ್ತೀನಿ ಈಗ. ಅದನ್ನು ಸ್ವಲ್ಪ ಹಾಕಬೇಕಾ, ಎಷ್ಟು ಹಾಕ್ಬೇಕು? ಅದು ಇದು ಒಂದು 10 ಗರಿ ಹಾಕಿದ್ರೆ ಸಾಕು. ಒಂದು 8-10 ಗರಿ ಲೆಕ್ಕ. ಇದು ಒಂದು ಮೇಯ್ನ್ ಅಂದರೆ ಇದ್ರದ್ದು ಸ್ಮೆಲ್ಗೋಸ್ಕರ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅಂದರೆ ಇವಾಗ ಎಲ್ಲರೂ ಹೇಗೆ ಅಂತ ಹೇಳಿದ್ರೆ, ಇವಾಗ ನೀವು ನೋಡಿರ್ಬೋದು, ಬೇಗ ಗುಣ ಆಗಲಿ ಅಂತ ಜಾಸ್ತಿ ಯೂಸ್ ಮಾಡೋದು ಜಾಸ್ತಿ. ಇವಾಗ ಗರ್ಕೆ ಹಾಕಿದ್ರೆ ಐರನ್ ಕಂಟೆಂಟ್ ಸಿಗುತ್ತೆ ಅಥವಾ ಜಾಸ್ತಿ ಬೆಳೆಯುತ್ತೆ ಅಂತ ಒಂದು ಚೂರ್ಕೂ ಜಾಸ್ತಿ ಹಾಕ್ಬಿಡ್ತಾರೆ. ಸೊ ಆ ಥರ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಅಲ್ಲ, ನಿಮ್ಮ ಕೂದಲಿಗೆ ಎಷ್ಟು ತಗೊಳ್ಳೋ ಶಕ್ತಿ ಇರುತ್ತೋ ಅಷ್ಟೇ ತಗೊಳ್ಳೋದು. ನೀವು 10 kg ತಂದು ಹಾಕಿದ್ರು ಅಷ್ಟೇ, ಇದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕಿದ್ರು ಅಷ್ಟೇನೆ. ನಮ್ಗೇನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಆ ಒಂದು ಜಾಗದಲ್ಲಿ ಅಷ್ಟದ್ದು ಸ್ಟ್ರೆಂತ್ ಇರಲ್ಲ, ಅದಕ್ಕೆ ತಗೊಳ್ಳೋ ಕೆಪಾಸಿಟಿನೂ ಕಮ್ಮಿ ಆಗಿಬಿಟ್ಟಿರುತ್ತೆ. ನೀವು ಎಷ್ಟು ಜಾಸ್ತಿ ಹಾಕಿರೋ ಅಷ್ಟೇ. ಈಗ ಒಂದು ಸಣ್ಣ ಮಗು ನಾವು ಎಷ್ಟು ಫೀಡ್ ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ಮಾಡೋಕ್ಕಾಗೋದು. ಬೇಗ ಬೆಳೀಲಿ ಅಂದ್ಬಿಟ್ಟು ಜಾಸ್ತಿ ತಿನ್ಸೋಕ್ಕಾಗಲ್ಲ ಅಲ್ವಾ? ಸೊ ಇದು ಹಾಗೇನೆ. ಆದರೆ ಈ ಎಣ್ಣೆದು ಪ್ರಿಪ್ರೇಷನ್ ಆದಮೇಲೆ ಇದ್ರದ್ದು ಹೇಗೆ ಅಂತಂದರೆ, ನಾವು ಏನು ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಇದನ್ನೆಲ್ಲ ನಾವು ಇಮಿಡಿಯೇಟಾಗಿ ಶೋಧಿಸ್ಕೊಂಡು ತಕ್ಷಣವೇ ಉಪಯೋಗಿಸೋಕ್ಕಾಗಲ್ಲ. ಈ ಥರ ಮಾಡಿರೋ ಎಣ್ಣೆನ ಅಟ್ಲೀಸ್ಟ್ ಒಂದು 10 to 15 days ನಾವು ಹೀಗೆ ಬಿಟ್ಬಿಡ್ಬೇಕು ಇದರಲ್ಲೇ. ಸೇಮ್ ಕಂಟೈನರ್ನೂ ಚೇಂಜ್ ಮಾಡಬಾರ್ದು. ಕಂಟೈನರ್ ಎಂತಕ್ಕೆ ಚೇಂಜ್ ಮಾಡಬಾರ್ದು? ಇಲ್ಲ, ಅದರಲ್ಲಿ ಹೇಗೆ ಅಂತಂದರೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಒಂದೊಂದು ಗುಣಲಕ್ಷಣಗಳು ಅಂತ ಇರುತ್ತೆ. ಈ ಆಯುರ್ವೇದದಲ್ಲಿ ನಾವು ಮಾಡುವಾಗ ಹಾಗೇನೆ. ಸೊ ಅದಕ್ಕೋಸ್ಕರನೇ ಇದೇ ಥರ ಸ್ಪೆಸಿಫಿಕ್ಕಾಗಿ ಒಂದು ಪಾತ್ರೆ ತೊಗೊಳ್ಳಿ ಅಂತ ಈ ಥರ ಎಲ್ಲ ಹೇಳೋದು. ಇದರಲ್ಲಿರೋ ಕೆಲವೊಂದು ಇದೇನಿದೆ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂದರೆ ತಾಮ್ರ, ಹಿತ್ತಾಳೆ ಈ ಥರ ಪಾತ್ರೆಗಳು ತೊಗೊಂಡಾಗ ಅದು ಕೂಡ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಪಾತ್ರೆ ಕೂಡ ಬದಲಾಯಿಸಬೇಡಿ ಅಂತ ಹೇಳ್ತೀವಿ. ಇದು ಅಷ್ಟೇ 15 ದಿವಸದವರೆಗೂ ಇದ್ರ ಸಮೇತ ಹೀಗೆ ಇಟ್ಬಿಟ್ಟು ಆಮೇಲೆ ಅದನ್ನು ಫಿಲ್ಟರ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ಓಕೆ, ಇದು ಆಯಿಲ್ ಶೋಧಿಸೋದು ಬೇಡ ಅಂತ ಹೇಳಿದ್ರಿ. ಸೊ ಇದು ಹೀಗೆ ಇರಬೇಕು ಅಂತ. ಇನ್ನು ಅಂದರೆ ನೀವು ಹೇಳಿದ್ದು ಒಂದು ಕೂದಲು ಬೆಳೆಯೋದಕ್ಕೆ, ಒಂದು ಡ್ಯಾಂಡ್ರಫ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಈಗ 2 ಪ್ರಾಬ್ಲಮ್ ಇರುತ್ತೆ. ಡ್ಯಾಂಡ್ರಫ್ ಮೇಲೆ ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಸೊ ಆ ಥರದವ್ರಿಗೆ ಏನು ಮಾಡಬೇಕು ಅಂತ? ಫಸ್ಟು ಡ್ಯಾಂಡ್ರಫ್ ಪ್ರಾಬ್ಲಮ್ ಆ್ಯಕ್ಚುಲಿ ಹೇರ್ ಫಾಲ್ ಪ್ರಾಬ್ಲಮ್ ಅಲ್ಲ, ಯಾಕಂದರೆ ಅದರಿಂದನೇ ಹೇರ್ ಫಾಲ್ ಆಗ್ತಿರೋದು. ಹಾಗಾಗಿ ಏನು ಮಾಡಬೇಕು, ನೀವು ಫಸ್ಟು ಪ್ರಾಬ್ಲಮ್ಗೆ ನೀವು ಕಾಸ್ನ ಕಂಡಿಡ್ಕೊಂಬಿಡಿ. ಅಂದರೆ ಪ್ರಾಬ್ಲಮ್ ಯಾಕೆ ಬಂದಿದೆ ಏನು ಅಂತ. ಆವಾಗ ಫಸ್ಟ್ ತೋರಿಸಿದ್ನಲ್ಲ ಆ ಎಣ್ಣೆನ ನೀವು ಹಚ್ಕೋಬೋದು. ಆ ಎಣ್ಣೆ ಹಚ್ತಾ ಬಂದರೆ ಕ್ರಮೇಣ ಅಂದರೆ ಒಂದು 5 to 6 ಅಪ್ಲಿಕೇಶನಲ್ಲಿ ನಿಮಗೆ ಗೊತ್ತಾಗುತ್ತೆ ಡ್ಯಾಂಡ್ರಫ್ ರೆಡ್ಯೂಸ್ ಆಗಿರೋದು. ಸೊ ಅದಕ್ಕೆ ರಿಲೇಟೆಡ್ ಏನು ಪ್ರಾಬ್ಲಮ್ ಬಂದಿದೆ ಅದಷ್ಟು ರೆಡ್ಯೂಸ್ ಆಗುತ್ತೆ. ಅದಾದಮೇಲೆ ಅದನ್ನು ಫುಲ್ಲು ಸ್ಟಾಪ್ ಮಾಡಿಬಿಡಿ ಆ ಎಣ್ಣೆನ. ಅದಾದಮೇಲೆ ಈ ಎಣ್ಣೆ ಅಷ್ಟೊತ್ತಿಗೆ ನಿಮ್ಗೊಂದು 15 days ಆಗಿರುತ್ತೆ. ಈ ಎಣ್ಣೆ ಪ್ರಿಪೇರು ಮಾಡಿ ಇಟ್ಕೊಂಡ್ಬಿಟ್ರೆ 15 days ಅಷ್ಟೊತ್ತಿಗೆ ಬಂದಿರುತ್ತೆ. 15 ದಿವಸ ಕಳೆದಿದ್ದೆ ನೀವು ಈ ಎಣ್ಣೆನ ಹಚ್ಕೊಂಡು, ಇದು ಅದೇ ಥರನೇ ವೀಕ್ಲಿ 2 times ಹಚ್ಕೋಬೇಕು. ಸಾಧ್ಯವಾದರೆ 2 ಸರ್ತಿ ವಾಶ್ ಮಾಡಿ ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಗಮಣಿ ಅವರೇ. ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೋಬೋದು. ಆ್ಯಂಡ್ ಜಟಾಮಸಿ ಎಲ್ಲ ಕಡೆನೂ ಸಿಗುತ್ತೆ ಅಂತ ಹೇಳಿದ್ರು. ಬಿಕಾಸ್ ಐ ಥಿಂಕ್ 80% ಜನ ಕೇಳೇ ಇರಲ್ಲ ಅನಿಸುತ್ತೆ. ಯಾವುದೇ ಆಯುರ್ವೇದಿಕ ಶಾಪಲ್ಲಿ ನೀವು ಬೇಕಾದ್ರೆ ತೊಗೋಬೋದು. ಆ್ಯಂಡ್ ಲೆಮನ್ ಗ್ರಾಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಲೆಮನ್ ಗ್ರಾಸ್ನ ನಾವು ಟೀ ಕಾಫಿಗೆಲ್ಲ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಬಿಟ್ಟರೆ ಗರ್ಕೆ ಮನೆ ಸುತ್ತಮುತ್ತ ಸಿಗುತ್ತೆ. ಆ್ಯಂಡ್ ಈ ಎಳ್ಳೆಣ್ಣೆ ಅಂಗಡಿನಲ್ಲಿ ಸಿಗುತ್ತೆ, ಅದು ಯೂಸ್ ಮಾಡ್ಕೋಬೋದು ಹೇರ್ ಜಾಸ್ತಿ ಬೆಳೆಯೋದಕ್ಕೆ. ಅದು ಬಿಟ್ಟರೆ ಇನ್ನು ಕಾಳುಮೆಣಸು
ಆ್ಯಂಡ್ ಏನು ಬೇವಿನ ಎಲೆ, ಆಮೇಲೆ ನಿಂಬೆ ಸಿಪ್ಪೆ ಅದು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆ ಆಬ್ವಿಯಸ್ಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಇಷ್ಟನ್ನ ನಾವು ಮನೆಯಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಏನು ಸೊಲ್ಯೂಷನನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸುಷ್ಮಾ. ವೀಕ್ಷಕರೇ ನೋಡಿದ್ರಲ್ಲ, ಸೊ ಜಾಸ್ತಿ ಏನು ಹೇಳೋದು ಬೇಕಾಗಲ್ಲ, ಯಾಕೆಂದರೆ ಎಲ್ಲ ಹಾಫ್ ಆನ್ ಅವರಿಂದ ತೋರಿಸ್ಬಿಟ್ಟಿದ್ದೀವಿ, ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.